ಇನ್ನು ಸೈಲೆಂಟ್ ಆಗಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಚುನಾವಣೆಗೆ ಜೆಡಿಎಸ್ ಪ್ಲಾನ್ ಮಾಡ್ಕೊಳ್ತಾ ಇದೆ. ಕುಮಾರಸ್ವಾಮಿ ಅವರ ಸೂಚನೆ ಮೇರೆಗೆ ಚುನಾವಣಾ ತಯಾರಿ ಈಗ ಜೆಡಿಎಸ್ ಕ್ಯಾಂಪ್ನಲ್ಲಿ ಶುರುವಾಗಿದೆ. ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಚುನಾವಣೆಗೆ ತಯಾರಿ ಆಗ್ತಾ ಇದೆ. ಕನಿಷ್ಠ ಪಕ್ಷ 60ರಿಂದ 80 ಸ್ಥಾನ ಅಟ್ಲೀಸ್ಟ್ ಗೆಲ್ಲೇಬೇಕು ಅಂತ ಹೇಳಿ ಜೆಡಿಎಸ್ ಟೊಂಕ ಕಟ್ಟಿ ನಿಂತ್ಕೊಂಡಿದೆ. ಅದರ ಕುರಿತಾಗಿ ಈಗಾಗಲೇ ಬ್ಲೂ ಪ್ರಿಂಟ್ ಕೂಡ ರೆಡಿ ಮಾಡ್ಕೊಳ್ತಾ ಇದೆ. ಅಭ್ಯರ್ಥಿಗಳ ಆಯ್ಕೆ ಇರಬಹುದು, ಜೊತೆಗೆ ಸಂಘಟನೆ ಇರಬಹುದು, ಇದೆಲ್ಲವೂ ಕೂಡ ಏಕಕಾಲಕ್ಕೆ ಆಗಬೇಕು ಅನ್ನುವಂಥದ್ದು ಜೆಡಿಎಸ್ನ ತೀರ್ಮಾನವಾಗಿದೆ. ಕನಿಷ್ಠ ಪಕ್ಷ 80 ಸೀಟ್ ಅಂದರೆ 368 ವಾರ್ಡ್ಗಳು, ಇದರಲ್ಲಿ 80 ಸ್ಥಾನವನ್ನು ಗೆಲ್ಲೇಬೇಕು ಅನ್ನುವಂಥದ್ದು ಜೆಡಿಎಸ್ನ ಪ್ಲಾನ್. ಅಂದರೆ ಸರಿಸುಮಾರು 45% ಅಷ್ಟು ಸೀಟ್ಗಳನ್ನ ನಾವು ಗೆಲ್ಲಬೇಕು ಅಂತ. ಸೊ ಅದಕ್ಕೋಸ್ಕರ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಈಗಾಗಲೇ ಎಲ್ಲ ಪ್ರಿಪರೇಷನ್ಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಸರಣಿ ಸಭೆಗಳು ನಡೀತಾ ಇದ್ದಾವೆ. ಶತಾಯಗತಾಯ GBA ಈ ಎಲೆಕ್ಷನ್ ಏನು ಮುಂದೆ ಬರೋದಿದೆ, ಇದರಲ್ಲಿ ನಾವೇ ಪಾರುಪತ್ಯ ಸಾಧಿಸಬೇಕು. ನಮ್ಮ ಜೊತೆಗೆ BJP ಸೇರಿಕೊಂಡ್ರೆ GBAನ ವಶಪಡಿಸ್ಕೊಳ್ಬಹುದು ಅನ್ನುವಂಥದ್ದು JDSನ ಒಂದು ಮಾಸ್ಟರ್ ಪ್ಲಾನ್ ಆಗಿದೆ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಈಗ ಒಂದು ಪ್ಲಾನಿಂಗ್ ನಡೀತಾ ಇದೆ. ಅಂದರೆ ಯಾವೆಲ್ಲ ಅಂಶಗಳನ್ನ ಗಮನದಲ್ಲಿಟ್ಟುಕೊಂಡು ಪಕ್ಷ ಸಂಘಟನೆ ಇರ್ಬೋದು, ಅಭ್ಯರ್ಥಿಗಳ ಆಯ್ಕೆ ಇರ್ಬೋದು, ಎಲ್ಲದರ ಕುರಿತಾಗಿ ಈಗ ಸಭೆ ಆಗ್ತಾ ಇದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಗಿದ್ರೆ ಯಾವೆಲ್ಲ ಅಂಶಗಳು ಈ ಸಭೆಯಲ್ಲಿ ಡಿಸ್ಕಸ್ ಆಗ್ತಾ ಇದೆ ಅಂತ ನಿಖಿಲ್ ಕುಮಾರಸ್ವಾಮಿ ಅವರ ಸಭೆಯಲ್ಲಿ? ರಾಹುಲ್, ಮುಂಬರುವ GBA ಚುನಾವಣೆಯನ್ನ JDS ಬಹಳ ಗಂಭೀರವಾಗಿ ತೆಗೆದುಕೊಂಡಿದೆ. ಈಗಾಗಲೇ ದೇವೇಗೌಡರು ಕೂಡ ಈ ಒಂದು ಚುನಾವಣೆಯಲ್ಲಿ JDS ಇದ್ರ ಜೊತೆಗೆ ಈಗ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ನೇರವಾಗಿ ಕುಮಾರಸ್ವಾಮಿ ಅವರು ಒಂದಷ್ಟು ಸಲಹೆ ಮತ್ತು ಸೂಚನೆಗಳನ್ನು ಕೊಟ್ಟಿರುವಂಥದ್ದು. ಪ್ರಮುಖವಾಗಿ GBA ಚುನಾವಣೆಯಲ್ಲಿ JDS BJP ಸ್ಪರ್ಧೆ ಮಾಡಬೇಕು. ಅದರಲ್ಲೂ ಕೂಡ JDS 60ರಿಂದ 80 ಕ್ಷೇತ್ರಗಳಲ್ಲಿ ಅಂದರೆ ವಾರ್ಡ್ಗಳಲ್ಲಿ ಸ್ಪರ್ಧೆ ಮಾಡಿ ಗೆಲುವನ್ನು ಸಾಧಿಸಬೇಕು. ಆ ನಿಟ್ಟಿನಲ್ಲಿ ಪಕ್ಷವನ್ನು ಸಂಘಟನೆ ಮಾಡೋ ಅನ್ನೋ ಒಂದು ಸೂಚನೆಯನ್ನು ಈಗ ಕುಮಾರಸ್ವಾಮಿ ಅವರು ನಿಖಿಲ್ ಅವರಿಗೆ ಸೂಚನೆ ಕೊಟ್ಟಿರುವಂಥದ್ದು. ಹೀಗಾಗಿ ಈ ಒಂದು ವಾರದಲ್ಲಿ ಬೆಂಗಳೂರಿನ ನಗರದಲ್ಲಿರುವಂಥ 28 ಕ್ಷೇತ್ರಗಳು 28 ಕ್ಷೇತ್ರಗಳ ಏನು ನಾಯಕರಿದ್ದಾರೆ, ಜಿಲ್ಲಾ ಅಂದರೆ ಕ್ಷೇತ್ರದ ಅಧ್ಯಕ್ಷರು ಜೊತೆಗೆ ಜಿಲ್ಲೆಯ ಪ್ರಮುಖ ನಾಯಕರುಗಳಿಗೆ ಒಂದು ಸಭೆಯನ್ನು ಕರೆಯಲಾಗಿದೆ. ಈ ಒಂದು ಸಭೆಯಲ್ಲಿ ಪಕ್ಷದ ಸಂಘಟನೆ ಯಾವ ರೀತಿ ಮಾಡಬೇಕು, ಜೊತೆಗೆ ದೇವೇಗೌಡರು ಏನು ತಾವು ಮುಖ್ಯಮಂತ್ರಿ ಆಗಿದ್ದಾಗ ಜೊತೆಗೆ ಪ್ರಧಾನಿಯಾದಾಗ ಬೆಂಗಳೂರಿಗೆ ಕೊಟ್ಟಂಥ ಕೊಡುಗೆಗಳೇನು, ಜೊತೆಗೆ ಮೇಕೆದಾಟು ವಿಚಾರವಾಗಿ ಜೊತೆಗೆ ನೀರನ್ನು ತರುವ ವಿಚಾರವಾಗಿದ್ದ ಏನು JDS ಏನು ಬದ್ಧತೆ ಇಟ್ಕೊಂಡಿದೆ, ಈ ಎಲ್ಲ ವಿಚಾರಗಳನ್ನು ಜನರಿಗೆ ಮುಟ್ಟಿಸ್ಬೇಕು. ಆ ನಿಟ್ಟಿನಲ್ಲಿ ಒಂದು ಬೃಹತ್ ಸಮಾವೇಶ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಚರ್ಚೆಗಳು ಕೂಡ JDSನಲ್ಲಿ ನಡೀತಾ ಇರುವಂಥದ್ದು. ಇನ್ನೊಂದು ಕಡೆ ಏನು BJP ಜೊತೆ ಯಾವುದೇ ರೀತಿಯ ಗೊಂದಲ ಆಗದೆ ಬೆಂಗಳೂರಿನಲ್ಲಿ GBAವನ್ನು ವಶಪಡಿಸ್ಕೊಳ್ಬೇಕು. ಆ ನಿಟ್ಟಿನಲ್ಲಿ ನಾವಿಬ್ಬರು ಒಟ್ಟಿಗೆ ಹೋದಾಗ ಮಾತ್ರ ಒಂದಷ್ಟು ಏನು GBAಯನ್ನು ತಮ್ಮ ವಶಕ್ಕೆ ತೆಗೆದುಕೊಳ್ಬೇಕು ಅನ್ನೋದು JDS ನಾಯಕರ ಲೆಕ್ಕಾಚಾರ ಆಗಿರುವಂಥದ್ದು. ಆ ನಿಟ್ಟಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಅಂದರೆ ಇದೇ ವಾರದಲ್ಲಿ ಬೆಂಗಳೂರು ನಗರದ ನಾಯಕರ ಒಂದು ಸಭೆಯನ್ನು ಕೂಡ ಕರೆದಿದ್ದಾರೆ. ಈ ಸಭೆಯಲ್ಲಿ ಅಭ್ಯರ್ಥಿಗಳ ಆಯ್ಕೆ ಆಗಿರ್ಬೋದು, ಜೊತೆಗೆ ಯಾರೆಲ್ಲ ಸಂಭಾವಿತ ಪಟ್ಟಿ ಇದ್ದಾರೆ ಅವರೆಲ್ಲರೂ ಕೂಡ ಮಾಹಿತಿ ಸಂಗ್ರಹ ಮಾಡೋದು, ಜೊತೆಗೆ ಯಾವ ಕ್ಷೇತ್ರಗಳಲ್ಲಿ ತಮ್ಮ ಅಭ್ಯರ್ಥಿಗಳನ್ನು ಹಾಕೋದಕ್ಕೆ ಸೂಕ್ತ ಆಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಚರ್ಚೆ ನಡೆಸಿ ಪಕ್ಷ ಸಂಘಟನೆ ಜೊತೆಗೆ ಏನು ಒಂದು ಚುನಾವಣೆಗೆ ರೆಡಿ ಆಗೋದಕ್ಕೆ ಒಂದು ಸಂದೇಶವನ್ನು ಕೊಡಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿರುವಂಥದ್ದು. ನಿಖಿಲ್. ರೈಟ್ ಮಂಜುನಾಥ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಯಾವ ರೀತಿಯಾಗಿ ಪಕ್ಷ ಸಂಘಟನೆಯನ್ನು ಮಾಡಬೇಕು, ಜೊತೆಗೆ ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ, ಪ್ರಧಾನಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಯಾವೆಲ್ಲ ಕೊಡುಗೆಗಳನ್ನ ಬೆಂಗಳೂರಿಗೆ ಕೊಟ್ಟಿದ್ದಾರೋ ಅವರದೇ ಆದಂತಹ ಒಂದು ಕೊಡುಗೆ, ಅದರ ಕುರಿತಾಗಿ ಜನರಿಗೆ ತಲುಪಿಸುವಂತಹ ಕೆಲಸದಲ್ಲಿ ಯಾವ ರೀತಿಯಾಗಿ ಇನ್ನಷ್ಟು ಪರಿಣಾಮಕಾರಿಯಾಗಿ ಪ್ಲಾನಿಂಗ್ಗಳಾಗಬೇಕು, ಎಲ್ಲದರ ಕುರಿತಾಗಿ ಇವತ್ತು JDS ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಸಭೆಗಳಾಗಿದ್ದಾವೆ. ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರ ಸೂಚನೆ ಮೇರೆಗೆ ನಿಖಿಲ್ ಕುಮಾರಸ್ವಾಮಿ ಈ ಸರಣಿ ಸಭೆಗಳನ್ನ ಕೈಗೊಂಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.